ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಜಗತ್ತು ಹುಣಸೂರು ಯೂಟ್ಯೂಬ್ ಫ್ಯಾಮಿಲಿ ಆ್ಯಂಡ್ ಇನ್ಸ್ಟಾ ಫ್ಯಾಮಿಲಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇದು ಸಂಡೇ ಮಿನಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಫ್ರೆಂಡ್ಶಿಪ್ ಡೇ ಇರೋದ್ರಿಂದ ಎಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳ್ತಾ, ಇವತ್ತು ನನ್ನ ಇಬ್ಬರು ಬೆಸ್ಟ್ ಫ್ರೆಂಡ್ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಯಾರು ಅಂತ ತೋರಿಸ್ತೀನಿ ನೋಡಿ. ಇದು ಒಂದು ನನ್ನ ಮಗಳು, ಜೊತೆಗೆ ನಮ್ಮ ಮನೆಯವರು. ಇವರೇ ನನ್ನ ಬೆಸ್ಟ್ ಫ್ರೆಂಡ್ಸು. ಆಲ್ಮೋಸ್ಟ್ ನಾನು ಯಾರ ಹತ್ರನೂ ಇರೋದನ್ನ ಸ್ವಲ್ಪ ನೇರವಾಗಿ ಮಾತಾಡಿರ್ತೀನಿ. ಅದರ್ವೈಸ್ ನಾನು ಯಾರನ್ನು ಇವ್ರು ನನ್ನ ಫ್ರೆಂಡ್ಸ್ ಅಲ್ಲ ಅಂತ ಹೇಳಿ ನಾನು ಹೇಳೋದಿಲ್ಲ. ಸಮ್ ಸಿಚುವೇಶನು ತಪ್ಪಿದರೆ ತಪ್ಪು ಅಂತ ಹೇಳಿರ್ತೀನಿ, ಸರಿ ಇದ್ದರೆ ಸರಿ ಅಂತ ಹೇಳಿರ್ತೀನಿ. ಸೊ ಇದು ನಮ್ಮ ಮನೆಯವರು ನನಗೆ ಫಸ್ಟ್ ಫ್ರೆಂಡ್ ಆ್ಯಕ್ಚುಲಿ. ಯಾಕೆ ಅಂತ ಹೇಳಿದ್ರೆ, ನನಗೆ ಫಸ್ಟು ಕಷ್ಟ ಆಗಲಿ, ಸುಖ ಇರಲಿ ಅಥವಾ ಏನೇ ಇರಲಿ ಶೇರ್ ಮಾಡಬೇಕು ಅಂತ ಅನ್ಸೋದು ಇವ್ರಿಗೆ. ಆಮೇಲೆ ಇವರಿದ್ದಾರೆ ಅನ್ನೋ ಧೈರ್ಯಕ್ಕೆ ನಾನೊಂದು ಸ್ವಲ್ಪ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ನನಗೆ ಸ್ವಲ್ಪ ತಪ್ಪು ಅಂತ ಅನಿಸಿದ್ರೆ ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ದೇವ್ರು ನನಗೆ ಕೊಟ್ಟಿಲ್ಲ. ಸೊ ಅದರಿಂದ ಸ್ವಲ್ಪ ಕೆಲವರು ದೂರನೇ ಇರ್ತಾರೆ. ಅದಾದಮೇಲೆ ನನ್ನ ಮಗ ಸಂಡೇ ಆಗಿದ್ದು ಫ್ರೆಂಡ್ಶಿಪ್ ಡೇ ಇರೋದ್ರಿಂದ ಹೊರಗಡೆ ಹೋಗೋದ್ರ ಜೊತೆಗೆ ನನ್ನ ಮಗಳಿಗೆ ಒಂದು ಡ್ರೆಸ್ ಪಿಕ್ ಮಾಡಬೇಕಿತ್ತು, ತೊಗೊಬೇಕಿತ್ತು. ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ ಒಬ್ಬರು ಎಲ್ಲಿ ಶಾಪ್ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಫಸ್ಟು ಯುವರಾಜ್ ಸಿಲ್ಕ್ ಅಂತ ಹೇಳಿ ಕಮೆಂಟ್ ಮಾಡಿರೋದ್ರಿಂದ ನಾವು ಬಂದಿದ್ದು ಮೈಸೂರಿಗೆ ವಿಸಿಟ್ ಮಾಡಿದ್ದು. ಮೈಸೂರಲ್ಲಿ ಯುವರಾಜ್ ಸಿಲ್ಕ್ಗೆ ವಿಸಿಟ್ ಮಾಡಿ ನನ್ನ ಮಗಳಿಗೆ ಒಂದು ಡ್ರೆಸ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಬಟ್ಟೆ ತೊಗೊಂಡು ಹೊರಟು. ಸೊ ನನ್ನ ಬೆಸ್ಟ್ ಫ್ರೆಂಡ್ನ ನಾನು ನಿಮಗೆ ತೋರಿಸಿದ್ದೀನಿ. ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೀಗೆ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗುವ.